ಸೊ ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಫುಟ್ವರ್ಕು ಸೇ 50 to 60% ಆಗುತ್ತೆ. ಬಟ್ ಸ್ಪಿನ್ನರ್ಸ್ಗೆ ಅಂತ ಬಂದಾಗ 100% ನಿಮಗೆ ಫುಟ್ವರ್ಕ್ ಇರಲೇಬೇಕಾಗುತ್ತೆ. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಬ್ಯಾಟಿಂಗ್ ಅಂತ ಬಂದಾಗ 4ನೇ ವೀಡಿಯೋ 5ನೇ ವೀಡಿಯೋ ಇರಬೇಕಿತ್ತು. ಸೊ ಎಲ್ಲ ಈಗ ಚಾನ್ಸ್ ತೊಗೋತೀವಿ, ಗ್ರಿಪ್ ಹೇಗೆ ಇಟ್ಕೋಬೇಕು, ಟಾಪ್ ಆ್ಯಂಡ್ ಗ್ರಿಪ್ ಏನು, ಬಾಟಮ್ ಆ್ಯಂಡ್ ಗ್ರಿಪ್ ಏನು, ಎಷ್ಟು ಥರ ಗ್ರಿಪ್ ಇದೆ, ಯಾವ ರೀತಿ ಬ್ಯಾಟ್ ಇಟ್ಕೋಬೇಕು ಅದೆಲ್ಲ ತಿಳ್ಕೊಂಡ್ವಿ. ಇವಾಗ ಬರೋದು ನಮಗೆ ಮೂವ್ಮೆಂಟ್ಸು, ಫುಟ್ ಮೂವ್ಮೆಂಟ್ ಯಾವ ರೀತಿ ಇರಬೇಕು, ಎಸ್ಪೆಷಲಿ ಫ್ರಂಟ್ ಫುಟ್ಗೆ ಅಂತ ಕಾನ್ಸಂಟ್ರೇಟ್ ಮಾಡಿದಾಗ ಯಾವ ರೀತಿ ಮೂವ್ ಮಾಡಬೇಕಾಗುತ್ತೆ ಫ್ರಂಟ್ ಫುಟ್ಟು, ಹಾಗೆ ಯಾವ ರೀತಿ ನಾವು ಫುಟ್ನ ಪ್ಲೇಸ್ ಮಾಡ್ತೀವಿ ಅನ್ನೋದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇಲ್ಲಿ ನಾವು ಹಳೆ ವೀಡಿಯೋದೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಹಳೆ ವೀಡಿಯೋ ಹುಡುಕಿ ಸಿಕ್ಕಿದ್ರೆ ಒಳ್ಳೆಯದು. ಸೊ ಸ್ಟ್ಯಾನ್ಸ್ ತೊಗೊಂಡು ಟಾಪ್ ಆ್ಯಂಡ್ ಗ್ರಿಪ್ ತೊಗೊಂಡ್ವಿ, ಸ್ಟ್ಯಾನ್ಸ್ ತೊಗೊಂಡ್ವಿ, ಬಾಟಮ್ ಆ್ಯಂಡ್ ಗ್ರಿಪ್ ತೊಗೊಂಡ್ವಿ, ಪೊಸಿಷನ್ ಇದ್ವಿ. ಇಲ್ಲಿ ನಾವು ಫ್ರಂಟ್ ಫುಟ್ ಮೂವ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟು, ತುಂಬ ಕೀಯಾಗಿ ನೀವು ಇದನ್ನು ಮಾಡಲೇಬೇಕಾಗುತ್ತೆ. ತುಂಬ ಮಿಸ್ಟೇಕ್ ಮಾಡೋದು ಮಕ್ಕಳು ಬ್ಯಾಟಿಂಗ್ ಸರಿಯಾಗಿ ಬರ್ತಿಲ್ಲ ಅಂದಾಗ ಕಾರಣ ಇದೇ ಇರುತ್ತೆ. ಇಲ್ಲಿ ನಾವು ಫುಟ್ಟು ಮತ್ತು ಬ್ಯಾಟು ಎರಡೂ ಒಟ್ಟಿಗೆ ಹೋಗ್ಬೇಕಾಗತ್ತೆ. ಫಸ್ಟ್ ಬ್ಯಾಟು ಆಮೇಲೆ ಫುಟ್ ಅಲ್ಲ, ಅಥವಾ ಫುಟ್ಟು ಆಮೇಲೆ ಬ್ಯಾಟ್ ಅಲ್ಲ. ಸೊ ಇಲ್ಲಿ ಎರಡು ಒಟ್ಟಿಗೆ ವರ್ಕ್ ಆಗಬೇಕಾಗುತ್ತೆ ಈ ರೀತಿ. ಸೊ ಫ್ರಂಟ್ ಫುಟ್ಗೆ ಅಂತ ಬಂದಾಗ 3 ಮೂಮೆಂಟ್ ಇದೆ. ಒಂದು ಸ್ಟ್ರೈಟು, ಇನ್ನೊಂದು ಟುವರ್ಡ್ಸ್ ಕವರ್ಸು, ಇನ್ನೊಂದು ಆನ್ ಸೈಡ್ ಆಡಬೇಕು ಅಂದರೆ. ಸೊ ಇಲ್ಲಿ ಇಂಪಾರ್ಟೆಂಟಾಗಿ ವರ್ಡ್ ಏನು ಯೂಸ್ ಮಾಡ್ತೀವಿ ಅಂದರೆ ಫ್ರಂಟ್ ಫುಟ್ ಟುವರ್ಡ್ಸ್ ದಿ ಪಿಚ್ ಲೈನ್ ಆಫ್ ದ ಬಾಲ್ ಲೈನು ಮತ್ತು ಪಿಚ್ ಯಾವ ಕಡೆ ಇದೆ ಆ ಕಡೆ ನಮ್ಮ ಫುಟ್ನ ಮೂವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸ್ಟ್ಯಾನ್ಸ್ ತೊಗೊಂಡೋದಾಗ ನನಗೆ ಆಫ್ ಸೈಡ್ ಬಂತು ಅಂದರೆ ಬಾಲ್ನ ಇಲ್ಲಿ ತೊಗೊಂಡು ಹೋಗ್ಬೇಕಾಗತ್ತೆ, ಕಾಲನ್ನ. ನನ್ನ ಟೋ ಪಾಯಿಂಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ನಾನು ಎಲ್ಲಿ ಶಾರ್ಟ್ ಹೊಡಿತೀನೋ ಅಲ್ಲಿ ನನ್ನ ಟೋ ಪೊಸಿಷನ್ ಇರಬೇಕಾಗತ್ತೆ. ಸೊ ಇಲ್ಲಿ ಕವರ್ಸ್ಗೆ ಹೋದರೆ ಟೋ ಪಾಯಿಂಟಿಂಗ್ ಕವರ್ಸ್ ಕಡೆ ಇದೆ, ಸ್ಟ್ರೈಟ್ ಹೋದರೆ ಟೋ ಪಾಯಿಂಟ್ ಸ್ಟ್ರೈಟ್ ಇದೆ, ನಾನು ಲೆಗ್ ಸೈಡ್ ಹೋಗ್ತಿದ್ದೀನಿ ಲೆಗ್ ಸೈಡ್ ಇದೆ. ಇಲ್ಲಿ ಈ ರೀತಿ ಹಾಕೋಕ್ಕಾಗುತ್ತಾ? ಖಂಡಿತ ಹಾಕೋಕ್ಕಾಗಲ್ಲ. ಇಲ್ಲಿಂದ ಬ್ಯಾಟ್ ಆ್ಯಂಡ್ ಪ್ಯಾಡ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಫ್ರಂಟ್ ಫುಟ್ ಸ್ಟ್ರೈಟ್ ಡ್ರೈವ್ಗೆ ನಾನು ಇಲ್ಲಿ ಬ್ಲಾಕ್ ಮಾಡಿದ್ರೆ ಇಲ್ಲಿ ಕಾಲು ತಡೆಯುತ್ತೆ, ಬ್ಯಾಟ್ ಬರೋಕ್ಕೆ ಪೊಸಿಷನ್ ಇರೋಲ್ಲ, ಇಲ್ಲಿ ಓಪನ್ ಮಾಡಬೇಕಾಗುತ್ತೆ. ಸೊ ಇದು ತುಂಬ ಕೀ ಪಾಯಿಂಟ್ಸ್ಗಳು, ಎಸ್ಪೆಷಲಿ ಫ್ರಂಟ್ ಫುಟ್ ಮೂವ್ ಆಗಬೇಕಾದ್ರೆ. ಸೊ ಫ್ರಂಟ್ ಫುಟ್ ಮೂವ್ ಆಗ್ತಾಯಿದ್ದೀವಿ ಅಂದರೆ ಬರೀ ಫ್ರಂಟ್ ಫುಟ್ ಎತ್ತಾಗ್ತೀವ, ಇಲ್ಲ ಇಲ್ಲಿ ಬ್ಯಾಕ್ ಫುಟ್ಟಿಂದ ಪುಷ್ ಮಾಡ್ತೀವಿ ಮ್ಯಾಕ್ಸಿಮಮ್ ನಾವು ರೀಚ್ ಮಾಡೋದಕ್ಕೆ ಬಾಲ್ನ. ಸೊ ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಫುಟ್ವರ್ಕು ಸೇ 50 to 60% ಆಗುತ್ತೆ. ಬಟ್ ಸ್ಪಿನ್ನರ್ಸ್ಗೆ ಅಂತ ಬಂದಾಗ 100% ನಿಮಗೆ ಫುಟ್ವರ್ಕ್ ಇರಲೇಬೇಕಾಗುತ್ತೆ. ಸೊ ಇಲ್ಲಿ ಎಸ್ಪೆಷಲಿ ಸ್ಪಿನ್ನರ್ಸ್ಗೆ ಸ್ಲೋ ಇದ್ದಾಗ, ಟರ್ನ್ ಇದ್ದಾಗ ನಾವು ಫಿಟ್ನ ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅಂದರೆ ಬಾಲ್ ತಿರುಗೋದ್ರಿಂದ ಬ್ಯಾಟ್ ಆ್ಯಂಡ್ ಪ್ಯಾಡ್ ಗ್ಯಾಪ್ಲಿ ಬಾಲ್ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೆ ನಾವು ಜಾಸ್ತಿ ಟೈಮ್ ಕೊಡ್ತಿದ್ದೀವಿ ಬಾಲ್ನ ತಿರುಗೋದಕ್ಕೆ. ಬಾಲು ಇಲ್ಲಿ ಪಿಚ್ ಆಯಿತು ಅಂದರೆ ಎಕ್ಸಾಂಪಲ್ ಆಫ್ ಸ್ಪಿನ್ನರು. ಸೊ ಇಲ್ಲಿ ಪಿಚ್ ಆಯಿತು ಅಂದರೆ ನಾನು ಇಲ್ಲೇ ಆಡಿದ್ರೆ ನಾನು ಎಕ್ಸ್ಟ್ರಾ ಚಾನ್ಸ್ ಕೊಟ್ಟಂಗೆ ಬಾಲ್ ಸ್ಪಿನ್ ಆಗೋದಕ್ಕೆ. ಅದಕ್ಕೆ ಇಲ್ಲಿ ಆದಷ್ಟು ಹೋಗಿ ಮುಂದೆ ಹೋಗಿ ನಾವು ಬಾಲ್ನ ಸ್ಟಾಪ್ ಮಾಡಬೇಕಾಗುತ್ತೆ, ಸ್ಪಿನ್ ಆಗೋದನ್ನ, ಜಾಸ್ತಿ ಸ್ಪಿನ್ ಆಗೋದನ್ನ. ಡ್ರೈವ್ಗೂ ಅಷ್ಟೇ, ಇಲ್ಲಿ ಹಿಂಗೆ ಇಟ್ಕೊಂಡು ಆನ್ ದ ರೈಸ್ ಆಡ್ತೀನ, ಇಲ್ಲ ಸ್ಪಿನ್ನರ್ಸ್ಗಿಂತ ಬಂದಾಗ ಪಿಚ್ ಆಫ್ ದ ಬಾಲ್ ಹೋಗಿ ಡ್ರೈವ್ ಮಾಡಬೇಕಾಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಫಾಸ್ಟ್ ಬಾಲರ್ಸ್ಗೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಅಂದರೆ ಬೌನ್ಸಿ ಟ್ರ್ಯಾಕಲ್ಲೆಲ್ಲ ಇರುತ್ತೆ, ಇಲ್ಲೇ ಆಡಿರ್ತಾರೆ. ನಿಮ್ಗೆ ಯಾವುದು ನಿಮಗೆ ಹೈಯರ್ ಲೆವೆಲ್ಗೆ ಹೋಗ್ತಾ ಯಾರು ನಿಮ್ಗೆ ಇಲ್ಲಿ ಸ್ಟ್ರೆಚ್ ಮಾಡೋದಿಲ್ಲ ಫಾಸ್ಟ್ ಬಾಲರ್ಸ್ಗೆ, ನಿಮಗೆ ಇಲ್ಲೇ ಇರ್ತಾರೆ, ಬಾಲ್ ಮೇಲೆ ನೀಟಾಗಿ ಹೋಗ್ತಾರೆ. ಸೊ ತುಂಬ ಜಾಸ್ತಿ ಸ್ಟ್ರೆಚ್ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಫಾಸ್ಟ್ ಬಾಲರ್ಸ್ ಇದ್ದಾಗ. ಸೊ ನಾವು ತಲೆ ಕೆಳಗಡೆ ಆದಷ್ಟು ಸ್ಟ್ರೆಚ್ ಮಾಡ್ತೀವಿ. ಅದೇ ಸ್ಪಿನ್ನರ್ಸ್ಗಿಂತ ಬಂದಾಗ ಪಿಚ್ ಆಫ್ ದ ಬಾಲ್ಗೆ ನಾವು ಹೋಗಲೇಬೇಕಾಗತ್ತೆ, ಅದು ಇಂಪಾರ್ಟೆಂಟು. ಇಲ್ಲಿ ಎಲ್ಲ ಜಾಗಕ್ಕೂ ಅಷ್ಟೇ ಸ್ಟ್ರೆಚ್ ಮಾಡಬೇಕಂತಲೇ ಖಂಡಿತ ಇಲ್ಲ. ಬಾಲ್ ಏನಾದರೂ ಇಲ್ಲಿ ಅಂತೀವಿ, ಇದನ್ನು ಆಫ್ ವಾಲಿ ಅಂತೀವಿ, ಆದರೆ ಬ್ಯಾಟ್ಗೆ ಹತ್ರನೇ ಇರುವಂಥದ್ದು. ಸೊ ಇದಕ್ಕೆ ಹೀಟಾಗಿ ಫೀಟ್ ಯೂಸ್ ಮಾಡ್ಬೋದು. ಅದನ್ನೇ ಬಾಲ್ ಈ ಆ್ಯಂಗಲಲ್ಲಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಇದನ್ನ ಸ್ಟ್ಯಾನ್ಸು, ಬಾಲ್ ಇಲ್ಲೇ ಪಿಚ್ ಬೀಳ್ತಿದೆ, ಇಲ್ಲಿ ಹಾಕ್ಬಿಟ್ಟು ಆಡೋಕ್ಕಾಗುತ್ತಾ? ಇಲ್ಲ, ಇಲ್ಲಿಂದ ನಾನು ಬರೀ ಡ್ರಾಪ್ ಮಾಡಿ ಆಡಬೇಕಾಗುತ್ತೆ. ಸೊ ಕಾಲನ್ನ ಜಸ್ಟ್ ಓಪನ್ ಮಾಡೋದೇ ಸಾಕು, ಅಷ್ಟೇ. ನಾನು ಮುಂದೆ ಬಂತು ಅಂದರೆ ನನಗೆ ಆಲ್ಮೋಸ್ಟ್ ಯಾರ್ಕರ್ ಬಂದು ಇಲ್ಲಿ ಬ್ಲಾಕ್ ಮಾಡೋದ್ಕಿಂತ ನಾನು ಇಲ್ಲಿಂದ ಬರೀ ಟೋ ಓಪನ್ ಮಾಡಿ ಅಷ್ಟೇ ಲೋ ಹೋಗಿ ಆಡ್ಬೇಕಾಗುತ್ತೆ. ಸೊ ಬಾಲು ಎಷ್ಟು ಡಿಮ್ಯಾಂಡ್ ಮಾಡುತ್ತೋ ಅಷ್ಟು ಸ್ಟ್ರೆಚ್ ಮಾಡಬೇಕಾಗತ್ತೆ. ಸೊ ಓವರ್ ಸ್ಟ್ರೆಚ್ಚು ಬೇಡ ಅಥವಾ ಸ್ಟ್ರೆಚ್ ಮಾಡೋದೇ ಬೇಡ ಅಂತೆಲ್ಲ, ಎಷ್ಟು ಸ್ಟ್ರೆಚ್ ಮಾಡಬೇಕು ಅಷ್ಟೇ ಸ್ಟ್ರೆಚ್ ಮಾಡಬೇಕಾಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಥಿಂಗ್ಸು. ಇಲ್ಲಿ ಅಪ್ರೈಟ್ ಇದ್ದರೆ ನಿಮಗೆ ಕಮ್ಮಿ ಚಾನ್ಸಸ್ ಇರುತ್ತೆ ಸ್ಟ್ರೆಚ್ ಮಾಡೋದಕ್ಕೆ. ಅದಕ್ಕೆ ಯಾವಾಗಲೂ ಸ್ಪಿನ್ನರ್ಸ್ಗೆ ಯಾವುದೇ ಒಳ್ಳೆ ಪ್ಲೇಯರ್ ಆಡಬೇಕಾದ್ರೆ ನೀವು ನೋಡಿರ್ಬೋದು, ನಾರ್ಮಲ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಫ್ಲೆಕ್ಸ್ ಆಗಿರ್ತಾರೆ, ಎಕ್ಸ್ಟ್ರಾ ಬೆಂಡ್ ಆಗಿರ್ತಾರೆ. ಸೊ ಅವ್ರಿಗೆ ಲಾಂಗ್ ರಿಸ್ಟು ಸಿಗುತ್ತೆ. ಸೊ ಇದು ಮೇಯ್ನ್ ಥಿಂಗ್ಸು ಒಂದು ಫುಟ್ವರ್ಕ್ ಅಂತ ಬಂದಾಗ. ಇದೇ ವೀಡಿಯೋದಲ್ಲಿ ಕವರ್ ಮಾಡಿಬಿಡೋಣ ಅಂದರೆ ಆ ಸ್ಪಿನ್ನರ್ಗೆ ಯಾವ ರೀತಿ ಇರುತ್ತೆ ಫುಟ್ವರ್ಕು, ಅಥವಾ
ಲೆಗ್ ಸ್ಪಿನ್ನರ್ಗೆ ಯಾವ ಥರ ಇರುತ್ತೆ, ಖಂಡಿತ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಇಲ್ಲಿ ನೀವು ನೋಡಿದ್ರೆ ಸೊ ಕಲಿಯೋದಕ್ಕೆ ತುಂಬ ವಿಷಯಗಳಿದೆ. ಸೊ ಇಲ್ಲೇ ಆ್ಯಡ್ ಮಾಡ್ತೀನಿ ನಿಮಗೆ ಹೇಗೆ ಒಂದು ಆಫ್ ಸ್ಪಿನ್ನರ್ಗೆ ಯಾವ ರೀತಿ ಫುಟ್ ವರ್ಕ್ ಇರಬೇಕು, ಫ್ರಂಟ್ ಫುಟ್ಗೆ ಅಂತ ಬಂದಾಗ ಲೆಗ್ ಸ್ಪಿನ್ನರ್ಗೆ ಯಾವ ರೀತಿ ಫುಟ್ ವರ್ಕ್ ಇರಬೇಕು ಅಂತ. ಸೊ ಇಲ್ಲಿ ನಾನು ಆಫ್ ಸ್ಪಿನ್ನರ್ಗೆ ಆಡ್ತಾಯಿದ್ದೀನಿ ಅಂದರೆ ಫಸ್ಟು ನಾನು ಸ್ಟ್ರೈಟ್ ಹೋಗುತ್ತೆ ಟೋ, ಇಲ್ಲಿ ಸ್ಟ್ರೈಟ್ ಹೋಗಿ ಪ್ಯಾಡ್ ಮುಂದೆ ಆಡ್ತೀವಿ. ಇಲ್ಲಿ ಸೈಡಿಂದ ನೋಡ್ಕೊಳ್ಳೋದಾದರೆ ಇಲ್ಲಿರ್ತೀವಿ, ಸ್ಟ್ರೈಟ್ ಪ್ಯಾಡ್ ಮುಂದೆ ಈಗ ಆಡ್ತೀವಿ. ಅದೇ ಲೆಗ್ ಸ್ಪಿನ್ನರ್ಗೆ ಅಂತ ಬಂದಾಗ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಆಫ್ ಸ್ಪಿನ್ನರ್ಗೆ ಅಂತ ಆಡಿದಾಗ ನಾನು ಕಂಪ್ಲೀಟಾಗಿ ಓಪನ್ ಆಗಿದ್ದೆ, ಫುಲ್ ಬಾಡಿ ಕೂಡ ಓಪನ್ ಇತ್ತು. ಬಾಲ್ ನನಗೆ ಆ್ಯಕ್ಚುಲಿ ಕಾಣ್ತಿದೆ ಬಾಲ್ ಇಂಪ್ಯಾಕ್ಟ್ ಆಗೋವರೆಗೂ. ಸೊ ಇದು ಆಫ್ ಸ್ಪಿನ್ನರ್ಗಾದರೆ. ಅದೇ ಲೆಗ್ ಸ್ಪಿನ್ನರ್ಗಾದರೆ ನನ್ನ ಟೋ ಸೈಡ್ ಆಗುತ್ತೆ, ಇಲ್ಲಿ ನಾನು ಇಲ್ಲ ಆಡ್ತೀನಿ. ಅದ್ಯಾಕೆ, ಇಲ್ಲಿ ನನಗೆ ಆಫ್ ಸ್ಪಿನ್ ಆದರೆ ಬಾಲು ಈ ಕಡೆ ಟರ್ನ್ ಆಗ್ತಿದೆ, ನನ್ನ ಪ್ಯಾಡ್ ಮುಂದೆ ಇರೋದ್ರಿಂದ ನನಗೆ ಜಾಸ್ತಿ ತಿರ್ಗಿದ್ರೂ ಆಗಿ ರನ್ಸ್ ಬರುತ್ತೆ. ಅದೇ ನಾನು ಲೆಗ್ ಸ್ಪಿನ್ನರ್ಗೆ ಸೈಡ್ ಆನ್ ಆಡಬೇಕಾಗುತ್ತೆ. ಸೈಡ್ ಆನ್ ಆಡಿದಾಗ ನಾನು ಜಾಸ್ತಿ ಅಂದರೆ ಬೀಟ್ ಆಗ್ಬೋದು ಅಷ್ಟೇ, ನಾನು ಇಲ್ಲಿ ಓಪನ್ ಆದರೆ ಖಂಡಿತ ಅದು ಹೆಡ್ಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸೊ ಮೇಯ್ನ್ ಡಿಫ್ರೆನ್ಸು ಆಫ್ ಸ್ಪಿನ್ನರ್ಗೆ ಫುಲ್ ಓಪನ್ ಆಗಿ ಆಡಬೇಕು, ಲೆಗ್ ಸ್ಪಿನ್ನರ್ಗೆ ಸೈಡ್ ಆನ್ ಇದ್ದು ಆಡಬೇಕಾಗುತ್ತೆ. ಸೊ ಸೈಡ್ ಆನ್ ಅಂದ ಮಾತ್ರಕ್ಕೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ. ಸೊ ಲೆಗ್ ಸ್ಪಿನ್ನರ್ಗೆ ಈ ಟೈಮು ನನ್ನ ಬ್ಯಾಕ್ ಫುಟ್ ಅಬ್ಸರ್ವ್ ಮಾಡಿ, ಇದು ಸೈಡ್ ಆನ್ ಪೊಸಿಷನ್. ನೀವು ಬ್ಯಾಕ್ ಫುಟ್ ನೋಡಿದ್ರೆ ಇಲ್ಲೇ ಇರ್ತೀನಿ, ಇದು ಓಪನ್ ಆದಕ್ಕೆ ಫ್ರಂಟ್ ಫುಟ್ ಹಾಕ್ತೀನಿ, ಇದು ಓಪನ್ ಆದಕ್ಕೆ ನಾನು ಫ್ರಂಟ್ ಆನ್ ಆಗೋಗ್ತೀನಿ. ಹಾಗೆಯೇ ಫ್ರಂಟ್ ಆನ್ ಆಗಬೇಕು ಅಂದರೆ ಆಫ್ ಸ್ಪಿನ್ನರ್ಗೆ ನಾನು ಓಪನ್ ಮಾಡಬೇಕಾಗತ್ತೆ. ಸೊ ಇದು ಡಿಫ್ರೆನ್ಸ್. ಸೊ ಆಲ್ ದಿ ಬೆಸ್ಟ್, ಕೀಪ್ ವರ್ಕಿಂಗ್ ಹಾರ್ಡ್, ಕೀಪ್ ಇಂಪ್ರೂವಿಂಗ್, ಗುಡ್ ಲಕ್.